ಚುನಾವಣೆ ನೆಪ ಡಿಕೆ ಕುರ್ಚಿ ಎದ್ದೇ ಜಪ ಆಗ್ಬಿಟ್ಟಿದೆ. ಇದೀಗ ಕೈಪಡೆಯಲ್ಲಿ ನಾಯಕತ್ವ ಫೈಟ್ ಇನ್ನೂ ಜೀವಂತವಾಗಿದೆ. ಅಸ್ಸಾಂ ಚುನಾವಣೆ ನೆಪ ಡಿಕೆಗೆ ಕುರ್ಚಿ ಎದ್ದೇ ಜಪ. ಕೈಪಡೆಯಲ್ಲಿ ನಾಯಕತ್ವ ಫೈಟ್ ಇನ್ನೂ ಕೂಡ ಜೀವಂತವಾಗಿದೆ. 2 ದಿನಗಳ ದೆಹಲಿ ಪ್ರವಾಸ ಕೈಗೊಂಡ ಡಿಕೆ ಶಿವಕುಮಾರ್ ಹೈಕಮಾಂಡ್ ಜೊತೆ ನಡೆಯುತ್ತಾ ಹಾಗಾದ್ರೆ ನಾಯಕತ್ವ ಚರ್ಚೆ. ದೆಹಲಿ ಪ್ರವಾಸ ವೇಳೆ ರಾಹುಲ್ ಗಾಂಧಿ ಭೇಟಿ ಸಾಧ್ಯತೆ ಇರುವಂತದ್ದು. ರಾಹುಲ್ ಭೇಟಿಗೆ ಸಮಯ ಸಿಕ್ಕರೆ ನಾಯಕತ್ವದ ಚರ್ಚೆ ಆಗೇ ಆಗುತ್ತೆ. ಪ್ರಯತ್ನ ಪಕ್ಷ ನಿಷ್ಠೆ ಶ್ರಮಕ್ಕೆ ಫಲದ ನಿರೀಕ್ಷೆಯಲ್ಲಿ ಡಿಕೆ ಇರುವಂತದ್ದು. ಈಗ ಇತ್ತ ಬಜೆಟ್ ಮಂಡನೆಯಲ್ಲಿ ಸಿದ್ದರಾಮಯ್ಯ ಬ್ಯುಸಿ ಆಗಿದ್ರೆ ಸಾಲು ಸಾಲು ಚುನಾವಣೆ ಹಿನ್ನೆಲೆ ಡಿಕೆಶಿಗೆ ಟೆನ್ಷನ್ ಶುರುವಾಗಿದೆ. ಎಲೆಕ್ಷನ್ಗಾಗಿ ಅಧಿಕಾರ ಹಂಚಿಕೆಯೇ ಮುಂದೂಡಿಕೆ. ರಾಹುಲ್ ಸಿಕ್ಕರೆ ನಾಯಕತ್ವದ ಬಗ್ಗೆ ಸ್ಪಷ್ಟತೆಯನ್ನ ಗ್ಯಾರಂಟಿ ಅನ್ನುವಂಥದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಇತ್ತ ಬುಲಾವ್ ಬಂದ್ರೆ ಹೋಗ್ತೇನೆ ಎಂದಿರುವಂತಹ ಸಿಎಂ ಸಹಿತ ದೆಹಲಿ ನಾಯಕರ ಕರೆಗೂ ಮೊದಲೇ ಡಿಕೆ ದೆಹಲಿಗೆ ಹೋಗಿದ್ದಾರೆ. ಸಂಕ್ರಾಂತಿ ಬಳಿಕ ಶುಭ ಸುದ್ದಿಗೆ ಕಾಯ್ತಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್. ಇದೀಗ ಅಸ್ಸಾಂ ಚುನಾವಣೆ ನೆಪ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ಗೆ ಕುರ್ಚಿ ಎದ್ದು ಜಪ ಆಗ್ಬಿಟ್ಟಿದೆ. ಯಾಕಂದ್ರೆ ಸದ್ಯ ಇದೀಗ ರಾಹುಲ್ ಅವರನ್ನ ಭೇಟಿ ಮಾಡಬೇಕು ಅಂತ ಪದೇ ಪದೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತ್ರ ಹೋಗಿ ಮನವಿಯನ್ನ ಇಡ್ತಾ ಇದ್ರು ಡಿಕೆ ಶಿವಕುಮಾರ್. ಅದರಂತೆ ಇದೀಗ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಹಾಗಾದ್ರೆ ಅಲ್ಲಿ ರಾಹುಲ್ ಅವರ ಜೊತೆ ಮೀಟಿಂಗ್ ಆದ್ರೆ, ರಾಹುಲ್ ಅವ್ರನ್ನ ಭೇಟಿ ಆದ್ರೆ ನಾಯಕತ್ವದ ಚರ್ಚೆ ಆಗೇ ಆಗುತ್ತೆ. ಭೇಟಿ ಆದ್ರೆ ಅಂತ ಹೇಳೋಕ್ಕಾಗಲ್ಲ, 100% ಇಲ್ಲಿ ಆಗ್ತಾರೆ ಅನ್ನುವಂಥದ್ದು ಒಂದಿಷ್ಟು ತಿಳಿದು ಬರ್ತಾ ಇದೆ. ಯಾಕಂದ್ರೆ ಇತ್ತೀಚೆಗಷ್ಟೇ ತಮಿಳುನಾಡಿಗೆ ಪ್ರವಾಸವನ್ನ ಕೈಗೊಂಡಂತಹ ರಾಹುಲ್ ಗಾಂಧಿ ಮೈಸೂರಿನಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಅಂತ ಬಂದಿರ್ತಾರೆ. ಇನ್ನು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೇನೋ ಚರ್ಚೆಯನ್ನ ಮಾಡಿರ್ತೀವಿ, ಅದೆಲ್ಲವನ್ನ ಹೇಳೋಕ್ಕಾಗಲ್ಲ ಅಂತ ಈ ಹಿಂದೆ ಡಿಕೆ ಶಿವಕುಮಾರ್ ಕೂಡ ಮಾತನಾಡ್ತಾರೆ. ಹೀಗಾಗಿ ಎಲೆಕ್ಷನ್ಗಾಗಿ ಅಧಿಕಾರ ಹಂಚಿಕೆಯ ವಿಚಾರ ಕೂಡ ಮುಂದೂಡಿಕೆಯನ್ನ ಮಾಡಲಾಗಿತ್ತು. ಇದೀಗ ಸಂಕ್ರಾಂತಿ ಬಳಿಕ ಡಿಸಿಎಂಗೆ ಕುರ್ಚಿ ಸಿಗುತ್ತಾ, ಕುರ್ಚಿಯ ಭಾಗ್ಯ ಸಿಗುತ್ತಾ ಅನ್ನುವಂಥದ್ದು ಒಂದ್ ಕಡೆ ಇಲ್ಲಿ ತಿಳಿದು ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ಏನು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸವನ್ನ ಕೈಗೊಂಡಿರುವಂತದ್ದು, ಒಂದ್ ವೇಳೆ ರಾಹುಲ್ ಅನ್ನ ಭೇಟಿ ಆದ್ರೆ ಕುರ್ಚಿ ಬಗ್ಗೆ ಅಲ್ಲಿ ಚರ್ಚೆ ಇದ್ದೇ ಇರುತ್ತೆ ಅನ್ನುವಂಥದ್ದು ಇದೀಗ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ ಈ ಬಗ್ಗೆ? ವನಿತಾ, ಇವತ್ತು ಬೆಳಗ್ಗೆ 10 ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾಳೆ ಅಸ್ಸಾಂ ಚುನಾವಣೆ ಸಂಬಂಧ ಸಭೆ ಕೂಡ ಇರುವಂತಹದ್ದು. ರಾಹುಲ್ ಗಾಂಧಿ ಅವರ ಸಮಯವನ್ನು ಕೂಡ ಮೊನ್ನೆ ಕೇಳಿದ್ರು ರನ್ವೇನಲ್ಲೇ, ಆಯ್ತು ಸಿಗ್ತೀನಿ ಅನ್ನುವಂತಹದ್ದನ್ನು ಕೂಡ ಅವ್ರು ಹೇಳಿದ್ರು ಅನ್ನುವಂಥದ್ದು ಚರ್ಚೆಯಲ್ಲಿರುವಂತಹ ವಿಚಾರ. ಹಾಗಾಗಿ ಬಹುತೇಕವಾಗಿ ಇವತ್ತು ಅಥವಾ ನಾಳೆ 2 ದಿನದೊಳಗಡೆ ಮೀಟಿಂಗ್ ಹೊರತುಪಡಿಸಿ ಅವರನ್ನ ಸಪರೇಟ್ ಆಗಿ ಭೇಟಿಯಾಗಿ ಬರ್ತಾರೆ ಅನ್ನುವಂತಹದ್ದಿದೆ. ಯಾವುದಕ್ಕೂ ಕೂಡ ಸ್ಪಷ್ಟನೆ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅದು ಬದಲಾಗುತ್ತೆ ಅಂದ್ರೆ ಯಾವಾಗ, ಇನ್ ಕೇಸ್ ಬದಲಾಗಲ್ಲ ಅಂದ್ರೂ ಕೂಡ ಒಂದು ಸ್ಪಷ್ಟತೆಯನ್ನ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಇರುವಂತದ್ದು. ಹಾಗಾಗಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿ ನಾಯಕತ್ವ ವಿಚಾರದ ಬಗ್ಗೆ ಒಂದು ಸ್ಪಷ್ಟತೆಯನ್ನ ತೆಗೆದುಕೊಂಡೇ ರಾಜ್ಯಕ್ಕೆ ಆಗಮಿಸ್ತಾರೆ ಅನ್ನುವಂತಹದ್ದು ಕೂಡ ಮಾಹಿತಿ ಇದೆ. ವನಿತಾ, ಧನ್ಯವಾದಗಳು ದೀಪಾ ನಿಮ್ಮೆಲ್ಲ ಮಾಹಿತಿಗೆ. ಇದೀಗ ಸಾಕಷ್ಟು ಕುತೂಹಲವನ್ನ ಹುಟ್ಟಿ ಹಾಕಿದೆ ಈ ದೆಹಲಿಯ ಪ್ರವಾಸ. ಒಂದ್ ಕಡೆ ಚುನಾವಣೆಗಳು, ಈಗ ಬಿಡಿಎ ಎಲೆಕ್ಷನ್ ಸಹಿತ ಇರುವಂತದ್ದು, ಅದ್ರ ಮುಂದೆ ಅಸ್ಸಾಂ ಚುನಾವಣೆ ಸಹಿತ, ಈ ಒಂದು ವಿಚಾರವನ್ನ ಮುನ್ನೆಲೆಗೆ ಇಟ್ಕೊಂಡು ಅಲ್ಲಿ ಒಂದ್ ರೀತಿಯಾಗಿ ಏನು ರಾಹುಲ್ ಅವ್ರನ್ನ ಭೇಟಿ ಮಾಡುವಂತ ಸಾಧ್ಯತೆ ಕೂಡ ಇದೆ. ಇನ್ನು ಇದೇ ಒಂದು ನೆಪದಿಂದ ಇರ್ತಾರೆ ಅನ್ನುವಂಥದ್ದು. ಸೊ ಹೀಗಾಗಿ ಹೆಚ್ಚಾಗಿ ಕುತೂಹಲವನ್ನ ಹುಟ್ಟಿ ಹಾಕ್ತಿದೆ. ಹಾಗಾದ್ರೆ ರಾಹುಲ್ ಗಾಂಧಿ ಈಗ ಡಿಸಿಎಂಗೆ ಕೊಟ್ಟಂತ ಭರವಸೆಗಳು ಅಲ್ಲಿ ಇವೆಲ್ಲವೂ ಕೂಡ ಅಲ್ಲಿ ಪೂರೈಸಿಕೊಡ್ತಾರಾ ಒಂದ್ ಕಡೆ, ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲವನ್ನ ಹುಟ್ಟಿ ಹಾಕ್ತಾ ಇದೆ. ರಾಹುಲ್ ಭೇಟಿಗೆ ಇದೀಗ ಸಮಯ ಸಿಕ್ಕರೆ ಕುರ್ಚಿ ಚರ್ಚೆ ಆಗೋದು 100%. ಯಾಕಂದ್ರೆ ಕುರ್ಚಿಯ ವಿಚಾರ ಇದೀಗ ರಾಜ್ಯ ರಾಜಕಾರಣದಲ್ಲಿ, ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಕಾಂಗ್ರೆಸ್ ವಲಯದಲ್ಲಿ ಮಾತ್ರವಲ್ಲ ವಿಪಕ್ಷವಾದಂತಹ ಬಿಜೆಪಿಯಲ್ಲಿ ಸಹಿತ ಇದು ಚರ್ಚೆಗೆ ಮುಂದಾಗಿದೆ. ಹೀಗಾಗಿ ಈ ವಿಚಾರ ರಾಹುಲ್ ಜೊತೆ ಚರ್ಚೆ ಆಗೋದು ಕನ್ಫರ್ಮ್ ಆಗ್ಬೋದು ಅಂತ ತಿಳಿದು ಬರ್ತಾ ಇದೆ.